ಫುಲ್ಲು ಜ್ಯೂಸ್ ಹಿಡಿತು ನನಗಂತೂ. ಎಷ್ಟು ಜನ ಇದ್ದಾರೆ ಅಂದರೆ ಮೋಟೋ ಜಿ ಪಿ ಅಂದ್ಕೊಂಡೆ ಫ್ಯಾನ್ಸು. ಮೋಟೋ ಜಿ ಪಿಗೆ ಬದನೇಕಾಯಿ ಏನಿಲ್ಲ, ಫಾರ್ಮುಲಾ ಒನ್ಗಿರೋ ಫ್ಯಾನ್ಸು. ಯಪ್ಪ, ಒಂದು ಹೋಗೋದು ಸಾಕು, ಹೋಗಿರೋದು ಸಾಕು. ಲ್ಯಾಂಗ್ವೇಜ್ Honda 5 ಟ್ರಿಪಲ್ ಆರ್ ಜಾತ್ರೆ ಗುರು. ಇಷ್ಟೊಂದು ಜನ ಫ್ಯಾನ್ಸ್ ಇದ್ದಾರೆ ಜಪಾನಲ್ಲಿ. What I'm doing today, it is back because of this company that I work with. ಇಲ್ಲಿವರೆಗೂ ಕರ್ಕೊಂಬಂದಿರೋದು ಈ ಕಂಪ್ನಿ ನಾನು. ಸೊ hopefully I'll have more number of time with this organization to make a lot of impact. Hey guys, good morning. So outfit for today ಅಷ್ಟು ಗೊತ್ತಾಗಲ್ಲ. ಪ್ಯಾಂಟ್ ಇಲ್ಲಿಂದ ಕಾಣುತ್ತೆ ನೋಡಿ, ಲಾಂಗ್ ಮಿರರ್ ಇಲ್ಲ ಅದಕ್ಕೋಸ್ಕರ. ಸೊ ಪ್ಲ್ಯಾನ್ ಏನಂದರೆ F1ಗೆ ಹೋಗಬೇಕು, ಫಾರ್ಮುಲಾ 1 ರೇಸಿಂಗ್ ಆ್ಯಂಡ್ ದೆನ್ ಫಾಲೋಡ್ ಬೈ ನೈಟ್ ಟೋಕಿಯೋ ಡ್ರಿಫ್ಟ್. ಸೊ ಅದೇ ಪ್ಲ್ಯಾನು. ಸೊ ವೆಯ್ಟ್ ಮಾಡಿ ಏನು ಎತ್ತ ಅಂತ ತೋರಿಸ್ತೀನಿ. ಆ್ಯಂಡ್ ವಿತ್ ದ್ಯಾಟ್ ಬ್ರೇಕ್ಫಾಸ್ಟ್ಗೆ ಏನು ಮಾಡ್ಕೊಂಡಿದ್ದೀನಿ ಒಂದು ಸರ್ ಅಲ್ಲಿ ಶೋ ಯು ಆಫ್. ಪೀನಟ್ ಬಟ್ರ್ ಇದೆ ಮತ್ತು ಬ್ರೆಡ್ ತೊಗೊಂಬಂದಿದ್ದೇನೆ. ಆಮೇಲೆ ಅದ್ರ ಜೊತೆ ಓಟ್ಸ್ ಸ್ವಲ್ಪ ಮಿಲ್ಕಲ್ಲಿ ಆಗಿರೋದು, ಅದ್ರ ಜೊತೆ ಸ್ವಲ್ಪ ಸ್ಟ್ರಾಬೆರಿ ತೊಗೊಂಡಲ್ಲ ನೆನ್ನೆ, ಅದನ್ನು ತೊಗೊಂಡೆ. ಸೊ ಅದನ್ನು ಹಾಕ್ಕೊಂಡು ಇವಾಗ ಹೊರಡುವಂಥ ಸಮಯ. ಸೊ ಸ್ವಲ್ಪ ಬ್ರೇಕ್ಫಾಸ್ಟ್ ತಿಂದ್ಬಿಡ್ತೀನಿ ಫಾಸ್ಟಾಗೆ. ತಿಂದ್ಬಿಟ್ಟು ನಂತರ ಸಿಗ್ತೀನಿ ಆನ್ ದ ರೋಡ್. ಐ ಥಿಂಕ್ ಇಲ್ಲಿಂದ ಸುಜುಕಾ ಸರ್ಕಿಟ್ ಅಬೌಟ್ 4 hours ಆನ್ ಮೆಟ್ರೋ ಟ್ರೈನ್. ಜಸ್ಟ್ ಕೀಪ್ ವಾಚಿಂಗ್. ಆ್ಯಕ್ಚುಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮೆಟ್ರೋ ಸ್ಟೇಷನ್ಗೆ. 7,000 ಎನ್ ಬೇಕು ಒಂದು ಸೈಡ್ಗೆ. ಸೊ ಅದಕ್ಕೆ ಕ್ಯಾಶ್ ಡ್ರಾ ಮಾಡ್ಕೋಬೇಕು ಸ್ವಲ್ಪ. ಅದಕ್ಕೆ ಮತ್ತು 7-Elevenಗೆ ಹೋಗ್ತಾಯಿದ್ದೀನಿ. ಇಲ್ಲ ಕಾರ್ಡ್ ರೀಚಾರ್ಜ್ ಮಾಡೋಕ್ಕಾದ್ರೆ ಮಾಡೋದು, ಇಲ್ಲಾಂದರೆ ದುಡ್ಡು ಕೊಟ್ಟು ತೊಗೊಳ್ಳೋದು. ಚೇಂಜ್ ಓವರ್ಗೆ ಬಂದೆ. ಅಪ್ಪ ಜನ ನೋಡಿದ್ರು ಓಡ್ತಾರೆ. ದಯವಿಟ್ಟು ಒಂದು ಸ್ವಲ್ಪ ಮೆಟ್ರೋ ನಾಲೆಡ್ಜ್ ಇಲ್ಲ ಅಂದ್ರೆ ಯಾರು ಈ ಕಡೆ ಬರೋಕ್ಕೆ ಹೋಗ್ಬೇಡಿ. ಓಡ್ತಾ ಅವರೆಲ್ಲ. ನಾನು ಓಡ್ಬೇಕು ಹಿಂಗೆ, ಬಟ್ ಹುಡುಕ್ಬೇಕು. ಒಂದು ಹೋಗೋದು ಸಾಕು, ಹೋಗಿರೋದು ಸಾಕು. ಲ್ಯಾಂಗ್ವೇಜ್ ಇಶ್ಯೂ. 11,000 ಏನು ಟಿಕೆಟ್, 4 ಟಿಕೆಟ್ ಬಂತಲ್ಲಪ್ಪ. ಎಷ್ಟು ಕಟ್ಟಾಯ್ತು ದೇವ್ರ ಗೊತ್ತಿಲ್ಲ, ನೋಡ್ಬೇಕು. ಇದೇ ಟ್ರೈನಲ್ಲಿ ಬಂದಿದ್ದು. ಇವಾಗ ಜಸ್ಟ್ ನಗೋಯಾಗಿ ಬಂದಿದ್ದು. ಇವಾಗೆಲ್ಲ ಆ್ಯಕ್ಚುಲಿ ಇನ್ನೂ 2 ಟ್ರೈನ್ಸ್ ತೊಗೊಂಡು ಹೋಗ್ಬೇಕಾಗತ್ತೆ. ಫುಲ್ ಟ್ರಾಫಿಕ್ ಅನ್ನೋದಕ್ಕಿಂತ ಡಿಸ್ಟೆನ್ಸ್ ಇಸ್ ಕ್ವೈಟ್ ಹೈಯರ್. ಏನು ಹೊಡ್ದ ಗೊತ್ತೇ ಆಗಿಲ್ಲ ಗುರು. ಈ ಟ್ರೈನ್ ಹೋಗ ತೋರಿಸ್ತೀನಿ ರೀ. ಹಂಗೆ ಹಿಂದ್ಗಡೆಯಿಂದ ಡಿಸೈನ್ ತೋರಿಸ್ಬೇಕು. ಆ್ಯಕ್ಚುಲಿ ಲೆಟ್ ಮಿ ಶೋ. ಅಷ್ಟು ಬಂದ್ವಿ, ಎಲ್ಲಪ್ಪ ಬಂದೆ. ಜಸ್ಟ್ ಶಿರಾಕೋಗಿ ಬಂದೆ ನೋಡಿ. ಎಲ್ಲರೂ ಮರ್ಸಿಡೀಸು F1 ಕ್ಯಾಪ್ಗಳು ಹಾಕ್ಕೊಂಡಿದ್ದಾರೆ. ಮತ್ತು ಇಲ್ಲೆಲ್ಲ ಆ್ಯಡ್ಸ್ ಹಾಕಿದ್ದಾರೆ ನೋಡಿ. ಫುಲ್ಲು ಆಲಿವರ್ ಬರ್ಮನ್, ಸುಸುಕಾ ಎಲ್ಲ ಫುಲ್ ಅವ್ರದ್ದೆ ಫ್ಲಾಗ್ಸ್. ಅದಕ್ಕೆ ಕ್ಯೂಗೆ ಓಕೆ. ಇದೊಂದು ಈಸ್ಕೊಳ್ಳೋದು ಮರ್ತೆ ಈಸ್ಕೊಂಬಿಟ್ಟು ನಾನ್ ಸ್ಟಾಪ್ ಶಟೋ ಟ್ರಿಪ್ಪಿನ ಬಸ್ಸೇನ ಇದೆ, ಚೆಕ್ ಮಾಡಬೇಕು. ಓದ್ಕೊಂಡು ಹೋಗ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಆದರೆ ಬಂದ ತಕ್ಷಣ ಆ್ಯಕ್ಚುಲಿ ಡೈರೆಕ್ಟ್ ಬಸ್ ಇರುತ್ತೆ. ಚೆಕ್ ಮಾಡ್ಕೊಂಡು ನೋಡಿ ಬರ್ತಿದೆ. ಸುಜುಕಾ ಸಾಕಿರುತ್ತೆ, ಬ್ಲಿಂಕ್ ಆಗ್ತಾಯಿದೆ, ಫ್ಲಿಕ್ಕರ್ ಆಗ್ತಿದೆ. ಬಟ್ ಸುಜುಕಾ ಸಾಕಿದೆ. ಇಲ್ಲಿ ಟಿಕೆಟ್ ತೋರಿಸ್ಬಿಟ್ಟು ಒಳಗಡೆ ಹೋಗಬೇಕು. ಆ್ಯಕ್ಚುಲಿ ಫಸ್ಟ್ ಪೇಮೆಂಟ್ ಮಾಡ್ಬೇಕು. ಇಲ್ಲಿ ಬಂದಿದ್ವಲ್ಲ ನಾವು, ಅದ್ರದ್ದು ಪೇಮೆಂಟ್ ಮಾಡಿ ಹೋಗ್ಬೇಕು ಫಸ್ಟು. ಆಮೇಲೆ ಇಲ್ಲೂ ಟಿಕೆಟ್ ತೊಗೊಬೋದು. ಆ್ಯಕ್ಚುಲಿ ಸಮನ್ ವಾಂಟ್ಸ್ ಟು ಬೈ. ಲೆಟ್ಸ್ ರೋ. ಎಲ್ಲ ಫ್ಯಾನ್ಸ್ ನೋಡ್ತೀರಾ, ರೈಡರ್ಸ್. ಇಲ್ಲೂ ಚೆರಿ ಬ್ಲಾಸಮ್ ಎಲ್ಲ ಸ್ವಲ್ಪ ಬಿಟ್ಟಿದೆ. ಎಲ್ಲ ನೋಡಿ ಫುಲ್ಲು ಫ್ಯಾನ್ ಬೇಸ್ಡ್ ಸ್ವಿಫ್ಟ್. ಹಿಂಗೆ ಮಾಡ್ಬೇಕು ನಮ್ಮ ಗಾಡಿ.
ವೀಲ್ಸ್ ಮಸ್ತಾಗಿದೆ. ಕಂಪ್ನಿ ನಂಗೆ ಫ್ಯಾಕ್ಟ್ರಿನೇ ಕೊಟ್ಟಿದ್ದಾರೆ. ಅಲ್ಲೇ ಎಂಟ್ರೆನ್ಸು ಎಲ್ಲ ವಾಲಂಟಿಯರ್. ಕಾಣ Honda Fireblade RRR, one of my favorite bikes. ತುಂಬ ಜನ ಬೈಕರ್ಸ್ ಇದ್ದಾರೆ ಆ್ಯಕ್ಚುಲಿ. there's a genuine Hayabusa. So Hayabusa there. ತುಂಬ ಬೈಕ್ಸ್ ಇದೆ ಆ್ಯಕ್ಚುಲಿ. ವೆರಿ ಮಿನಿಮಲ್ ಬಿಗ್ ಬೈಕ್ಸ್ though. ನಿನ್ನೆ ನೋಡಿ ಡುಕಾಟಿ ಇದೆನಾ? ಇಲ್ಲ, ಕವಾಸಕಿ 300 6R ಇಲ್ಲ 650. Crazy. So many bikers for Formula 1. Nice. Atlassian Williams Racing t-shirt. Chal merchandise ಇದೆ ತಗೊಳಂಗಿದ್ರೆ you can pick it up. Fireblade. Almost on vacation spot ತರ ಇದೆ. Crazy. ಅಲ್ಲಿ ಇನಿಷಿಯಲ್ ಮರ್ಚಂಡೈಸ್ ನೋಡಿದ್ದು ಬರೀ ಸುಜುಕಾ ಸರ್ಕಿಟ್ ಮಾತ್ರ, ನಾಟ್ ಬ್ರ್ಯಾಂಡ್ ಒನ್. ಸ್ವಲ್ಪ ನೋಡ್ಕೊಂಡು ತೊಗೊಬೇಕು. But watching F1 on TV to come and watch directly, it's a crazy experience. Merchandise shopping, in case you're going to shop something. ಸುಮಾರು ಇದೆ. ಇದೆಲ್ಲ ಅಗೇನು ಸಾಕಾ ಸರ್ಕಿಟ್ ಫುಲ್ಲು ಟಾಮಿಕಾ. ಫಾಸ್ಟಾಗಿ ತೋರಿಸ್ತೀನಿ ಬಿಕಾಸ್ ರೇಸಿಗೆ ಟೈಮ್ ಆಗ್ತದೆ. ನಾರ್ಮಲ್ ಕೀ ಬಂಚ್ ಅವೆಲ್ಲ ಇದಷ್ಟೇ. ಹೋಂಡಾ ಇಲ್ಲಿ ಎಂಟ್ರೆನ್ಸು ತೋರಿಸ್ಬಿಟ್ಟು ಹೋಗ್ಬೇಕು. ಲೆಟ್ಸ್ ರೋಲ್. ಟಿಕೆಟ್ ಹಿಂಗೆ ತೊಗೊಂಡು ಬಂದ ತಕ್ಷಣ, ಎಂಟ್ರಿ ಆದ ತಕ್ಷಣ ಯು ಕ್ಯಾನ್ ಆ್ಯಕ್ಚುಲಿ ಗೋ. ಎಲ್ಲ ತುಂಬ ಮರ್ಚಂಡೈಸ್ ಶಾಪ್ಸ್ ಇದೆ. ಯು ಕ್ಯಾನ್ ಆ್ಯಕ್ಚುಲಿ ಗೋ ಹಿಯರ್. ಎಲ್ಲ ಅಫಿಷಿಯಲ್ ಸರ್ಕಿಟ್ ಶಾಪ್ಸು ಅದೆಲ್ಲ ನೋಡ್ಬೋದಕ್ಕಿದ್ರೆ. ಎಲ್ಲ ಓಡಾಡ್ತಾ ಇದ್ದಾರೆ. ಬೇಜಾರು ನಡೆಯೋದಂತೂ ಇದೆ, ಅದಂತೂ ಫಿಕ್ಸು. ಸೊ ಇಲ್ಲಿ ಮೋಟೋ ಪಿಯರ್ ಹತ್ಕೊಂಬಂದ್ಮೇಲೆ F1 ಸ್ಟೋರ್ ಆ್ಯಕ್ಚುಲಿ ಇಲ್ಲಿದೆ ನೋಡಿ, ಅಫಿಷಿಯಲ್ ಮರ್ಚಂಡೈಸ್. F1 ಸ್ಟೋರ್ ಇಲ್ಲೆಲ್ಲ ಅಡ್ವರ್ಟೈಸ್ ಮಾಡಿದೆ ನೋಡಿ ಫುಲ್ಲು. ಹಿಂಗೆ ಹೋಗ್ಬೋದು, ಹಿಂಗೆ ಹೋಗ್ಬೋದು. ಜಾತ್ರೆ ಗುರು, ಇಷ್ಟೊಂದು ಜನ ಫ್ಯಾನ್ಸ್ ಇದ್ದಾರ ಜಪಾನಲ್ಲಿ ಫಾರ್ಮುಲಾ 1ಗೆ.
いやーフェラーリいいパフォーマンス。走るたんびに良くなってきてるので、乗り越えられるし、チームが高くなるでしょうね。フェラーリ以外の自動車の獲得になるでしょうか。さあハミルトンのセクター2のタイム計測です。ルクレールが今セクター1でハミルトン、セクター2は自己ベストではあります。セクター2自己ベスト、自己ベストであります。いやそうですね、ルーキーベルスタッペ、オコン、ಇಲ್ಲಿ ಆ್ಯಕ್ಚುಲಿ ವಿಡಿಯೋ ತೊಗೊಳ್ಳೋಣ ಅಂತ ಬಂದೆ. 2-3 ಥಿಂಗ್ಸ್ ಇದೆ, ತೋರಿಸ್ತೀನಿ ಬನ್ನಿ. ಇಲ್ಲಿ ಫ್ಯಾನ್ ಕೋಡ್ ಎಂಟ್ರೆನ್ಸಲ್ಲಿ ಒಂದು ಅಫಿಷಿಯಲ್ ಫಾರ್ಮುಲಾ 1 ಕಪ್ ಇದೆ ಕೊಡೋದು. ಇಲ್ಲೊಂದು ವೆಹಿಕಲ್ ಕೂಡ ಡಿಸ್ಪ್ಲೇ ಮಾಡಿದ್ದಾರೆ. ಇಟ್ಸ್ ಸಿ ಹೌ ಬಿಗ್ ಇಟ್ ಇಸ್. ಆ್ಯಕ್ಚುಯಲ್ ಸೈಜ್ ಆಫ್ ಇದು F1 ರೇಸ್ ಕಾರ್. ಇದು ಎಷ್ಟು ಉದ್ದ ಇದೆ ನೋಡಿ. ಇಗ್ನೋರ್ ದ ಬ್ಯಾಕ್ಗ್ರೌಂಡ್. ಬಟ್ ಒಂದು 10-11 ಅಡಿ ಇರ್ಬೋದು ಅಂತ ನನಗನ್ಸುತ್ತೆ. ಅದು ಬಿಟ್ರೆಲ್ಲ ಅಫಿಷಿಯಲ್ ಮರ್ಚೆಂಡೈಸ್ ಇದೆ. ಏನಾದ್ರು ಬೇಕಾದ್ರೆ ತೊಗೊಳ್ಳಿ. ಸುಜುಕಾ ಸ್ಪೆಸಿಫಿಕ್ ಇದೆಲ್ಲ ಫಾರ್ಮುಲಾ 1 ಅವ್ರದ್ದು ಇರುತ್ತೆ. ಸೊ ಅದೇ ಥರ ಮುಂದೆ F1 ಸ್ಟೋರ್ಸ್ ಕೂಡ ಇದೆ ತುಂಬ ನೋಡಿ. ಆ್ಯಂಡ್ whatever I'm doing today, it is back because of this company that I work with. ಇಲ್ಲಿವರೆಗೂ ಕರ್ಕೊಂಬಂದಿರೋದು ಈ ಕಂಪ್ನಿನ. ಸೊ hopefully I'll have more number of time with this organization to make a lot of impact. ಅದು ಬಿಟ್ಟು ಇಲ್ಲೆಲ್ಲ ಅಫಿಷಿಯಲ್ ಜಾಕೆಟ್ಸು ಅವೆಲ್ಲ ಸಿಗುತ್ತೆ, ತೊಗೋಬೋದು. ಸೊ ಫ್ಯೂ ಎಲ್ಲ ರೆಪ್ಲಿಕಾ ಟಿ ಶರ್ಟ್ಸ್, ಜಾಕೆಟ್ಸ್ ಎಲ್ಲ ಬರುತ್ತೆ. F1 ಸ್ಟೋರ್ದು ಹುಡಿ ಜಪಾನ್ ಲಿಮಿಟೆಡ್. RC ಕಾರ್ಸ್ ಇದೆ ನೋಡಿ, ಚಿಕ್ಕ ಚಿಕ್ಕದು. ಎಷ್ಟು ಫ್ಲಿಕ್ಸ್ ಅದು ಇಟ್ಟಿದ್ದಾರೆ ನೋಡಿ, ಕಾರ್ ಮಾಡಿ ಸೇಲ್ಗಿಲ್ಲ. ಇದರ ಪಕ್ಕ ತೊಗೊತ ಇದ್ದೆ. ಇದೆಲ್ಲ ಚಿಕ್ಕದೆಲ್ಲ ಇದೆ. ಎಲ್ಲ ಫ್ಯಾನ್ಸು ತೊಗೊಳ್ತಾ ಇದ್ದಾರೆ ಹಂಗೆ. ರೇಸ್ ರೆಪ್ಲಿಕಾಸ್ ತೊಗೊಂಬರೋಷ್ಟೊತ್ತಿಗೆ ಸಾಕಾಯ್ತು. ಫುಲ್ಲು ಜ್ಯೂಸ್ ಹಿಡಿತು ನನಗಂತೂ. ಎಷ್ಟು ಜನ ಇದ್ದಾರೆ ಅಂದರೆ ಮೋಟೋ ಜಿ ಪಿ ಅಂದ್ಕೊಂಡೆ ಫ್ಯಾನ್ಸು. ಮೋಟೋ ಜಿ ಪಿಗೆ ಬದನೇಕಾಯಿ ಏನಿಲ್ಲ. ಫಾರ್ಮುಲಾ 1 ಫ್ಯಾನ್ಸು ಯಪ್ಪ. ಅದು ಬರೀ ಕ್ವಾಲಿಫೈಯಿಂಗ್ ಅಷ್ಟೇ. ರೇಸ್ ದಿನ ಬಂದರೆ ಅಂತೂ ಇನ್ನೂ ಮುಗಿತು ಕತೆ. ಎಕ್ಸ್ಟ್ರೀಮ್ಲಿ ಹೆವಿ ಕ್ರೌಡೆಡ್. ಏನು ಮಾಡೋಕ್ಕಾಗಲ್ಲ. ಒಂದು ವಿಲಿಯಮ್ಸ್ ರೇಸಿಂಗ್ ಅಂತೂ ಸಿಕ್ಕಿಲ್ಲ. ಜಸ್ಟ್ ಫೆರಾರಿ ಹ್ಯಾಮಿಲ್ಟನ್ ಒಂದು ಟಾಯ್, ಒಂದು ಮೆಮೊರಿ ಇರಬೇಕಲ್ಲ, ಈಗ ತೊಗೊಂಡೆ. ಬೇರೆ ಏನಾದ್ರು ಕಾಣುತ್ತಾ ನೋಡ್ತೀನಿ. ಇಫ್ ಐ ಟ್ರೈ ಟು ಪಿಕ್ ಅಪ್ ಸಮಥಿಂಗ್ ಐ ಶೋ ಯು ಗೈಸ್ ವೆನ್ ಐ ರೀಚ್ ಮೈ ಹೌಸ್. ಸೊ ಲೆಟ್ಸ್ ಸಿ. Thank you. Let's visit next time. Honda, the big boys. So many bikes. YZF-C RR old carburetor engine ಗಳವಲ್ಲ. R3
ಅವಾಗೇ ತೋರಿಸಿದ CBR ಫೈರ್ ಬ್ಲೇಡ್. ನಾನು ಹಯಾಬುಜಾ ಬದಲು ಆ್ಯಕ್ಚುಲಿ ತೊಗೊಂಡಿದ್ರೆ ಈ ಗಾಡಿನೂ ತೊಗೊತಾ ಇದ್ದೆ. ZX14R. Hayabusa ಆಯಿತು. ದಿಸ್ ಇಸ್ ಕಂಪ್ಲೀಟ್ಲಿ ಅನ್ರಿಸ್ಟ್ರಿಕ್ಟೆಡ್. ಬೈಕಲ್ಲಿದೆ ರೆಡ್ ಕಲರ್ ಸೇಮ್ ಬೈಕ್ ಯೂಸ್ ಆಗಿರೋ ಧೂಮಲ್ಲಿ. ಇಲ್ಲಿ ನೋಡಿ ಫೈರ್ ಬ್ಲೇಡ್. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಮೋಟರ್ ಸೈಕಲ್ಸ್. ಟಿಕೆಟ್ ತೊಗೊಳಕ್ಕೆ ಬಸ್ಗೆ ಕ್ಯೂ ನೋಡಿ, ರಶ್ ಎಷ್ಟು ಉದ್ದ ಇದೆ. ಜನ ಎಷ್ಟು ದೂರ ಓಡಾಡ್ತಿದ್ದಾರೋ ಅಷ್ಟು ದೂರವರೆಗೂ ಇದೆ. ಫುಲ್ ಕ್ರೇಜಿ. ಇಲ್ಲೇ ಒಂದು 2 ಕಿಲೋಮೀಟ್ರ್ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿಬಿಟ್ಟಿದ್ದಾರೆ. ನಾನು ಹೋಗಿ ಬರೋ ಅಷ್ಟೊತ್ತಿಗೆ ಮುಂಚೆ ಲೈನ್ ಇರ್ತಾರೆ, ಲೈನ್ ಮಾಡಿಬಿಟ್ಟಿದ್ದಾರೆ. ರಿಯಾಕ್ಷನ್ ಪೀಸ್. ಇವತ್ತು ಒಂದು 3-4 ಕಿಲೋಮೀಟ್ರಲ್ಲಿ ಮುಗಿಯುತ್ತೆ ಅಂದ್ಕೊಂಡೆ. ಆ್ಯಕ್ಚುಲಿ ಟೋಕಿಯೋಯಿಂದ ಇಲ್ಲಿಗೆ ಎಷ್ಟು 317 ಕಿಲೋಮೀಟ್ರು. ಸುಜುಕಾ ಸರ್ಕಿಟ್ ಹೊಡಿದ್ದೇವೆ, ಹೋಗ್ಲೇಬೇಕು ವಾಪಸ್ಸು. ಟೈಮ್ 5 ಗಂಟೆ ಲೋಕಲ್ ಟೈಮ್ ಜಪಾನ್. ಇಂಡಿಯಾದಲ್ಲಿ ಎಷ್ಟಿರುತ್ತೆ ಗೊತ್ತಾ? 1:30. ಹೊಡೋಣ. ಬಸ್ ಬಾರ್ಡ್ ಮಾಡಬೇಕು. 500 yen ಒಂದು ಸೈಡು. ಆ್ಯಕ್ಚುಲಿ ಆಲ್ಮೋಸ್ಟ್ ನನ್ನ ಟಿಕೆಟ್ ಕಾಸ್ಟ್ ಎಷ್ಟಿರುತ್ತೋ ಇಲ್ಲಿ ಜನರಲಿ ಅಷ್ಟೇ ಕಾಸ್ಟು ಇದಕ್ಕೂ ಆಯಿತು. ಏನಕ್ಕೆ? ಟ್ರಾವೆಲ್ ಕಾಸ್ಟು ಚೆನ್ನಾಗಿ ದುಡ್ಡು ಮಾಡ್ತಾರೆ ಮಾತ್ರ. ಅದು ನೆಕ್ಸ್ಟ್ ಲೆವೆಲ್. ಫ್ರೆಂಡ್ಸ್ ಮುಗಿಸ್ಕೊಂಬಂದೆ. ಇದು ಶಿರೋಕಾ ಅಂತ. ಇಲ್ಲಿಂದ ಮತ್ತೆ ಇವಾಗ ಮೆಟ್ರೋ ಟ್ರೈನ್ ತೊಗೊಂಡು ಹೋಗ್ಬೇಕು. ಫುಲ್ಲು ರಶ್ ಇದೆ ಗುರು. ಏನು ಹೇಳ್ತಾ ಅವ್ನು ಕೇಳ್ಬಿಟ್ಟು ಹೇಳಿ, ಯಾರಾದ್ರೂ ಗೊತ್ತಿದ್ರೆ. ಜಸ್ಟ್ ಇಳ್ದೆ ಇವಾಗ ನೆಕ್ಸ್ಟು ಸೌತ್ ಲೈನ್ ಟ್ರಾನ್ಸ್ಫರ್ಗೆ ಹೋಗಬೇಕು. ಇದು ಮೇಜರ್ ಮೆಟ್ರೋ ಥರ ಐತೆ, ನಾರ್ಮಲ್ ಲೋಕಲ್ ಮೆಟ್ರೋ ಥರ ಮೂಮೆಂಟು. ಸೊ ದಟ್ಸ್ ದ ಪ್ಲ್ಯಾನ್. ಲೆಟ್ ಮೀ ಫೈಂಡ್ ದ ರೌಟ್. 250 ಮೀಟರ್ಸ್ ಅಷ್ಟೇ ಸಿಗ್ತೀನಿ. ಇಲ್ಲಿ ಕಾಣುತ್ತೆ ನೋಡಿ, 250 ಮೀಟರ್ ಎಂಟ್ರ್. ಕೇಕೋ ಲೈನ್ ಎಂಟ್ರೆನ್ಸ್. ಸಾಕಾಯ್ತು ಗುರು ಬರೋ ಅಷ್ಟೊತ್ತಿಗೆ. ಫುಲ್ಲು 11 ಗಂಟೆ ಟೈಮು. ಫುಲ್ ನೆಕ್ಸ್ಟ್ ಲೆವೆಲ್ ಜ್ಯೂಸ್ ಔಟ್. ನನಗಂತೂ ಹಾಲೊಂದು ತೊಗೊಂಡಿದ್ದೀನಿ, ಖಾಲಿಯಾಗಿ ಹೋಗಿತ್ತು. ಓಟ್ಸ್ ಹಾಲು ಹಾಕ್ಕೊಂಡಿದ್ದವ. ಇವಾಗ ಹೋಗಿ ಚೆಕ್-ಇನ್ ಮಾಡಿ ಊಟ ಏನು ಮಾಡ್ಕೋಬೇಕಂತ ಯೋಚನೆ ಮಾಡಿ. ಆಚೆ ತಿನ್ನಬಾರ್ದು ಅಂತಲೇ ಇವತ್ತು ಎಕ್ಸ್ಪ್ಲಿಸಿಟಾಗೇ ಬಂದೆ. ಹಂಗೂ ಒಂದು ಜ್ಯೂಸ್ನ ಬೈಕ್ ತೊಗೊಂಡು ಕುಡ್ದಿದ್ದೀನಿ. ಹೋಗ್ಬಿಟ್ಟು ನೋಡೋಣ. ಬಂತು ನಮ್ಮ ನಿವಾಸ.